ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಗದ್ದಲ ಗಲಾಟೆ ನಡೆದು ಹೋಗ್ಬಿಟ್ಟಿದೆ. ಎಲ್ಲಿಯ ತನಕ ಅಂತ ಹೇಳಿದ್ರೆ ಕೈ ಮಿಲಾಯಿಸುವ ಹಂತಕ್ಕೆ ಇಂಥದ್ದೊಂದು ಗಲಾಟೆ ಆಗ್ಬಿಟ್ಟಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದಂತಹ ಸಭೆ ಇದು. ಆ ಸಭೆಯಲ್ಲಿ ಇಂಥದ್ದೊಂದು ಗಲಾಟೆ ಆಗಿದೆ. ಬಿಜೆಪಿ ವಕ್ತಾರ ಲೋಹಿತ್ಗೆ ಅವಕಾಶ ಕೊಟ್ಟಿತ್ತು. ಈ ಸಭೆಯಲ್ಲಿ ಗಲಾಟೆಯಾಗಿದೆ. ಆಂಜನೇಯ ವಿರುದ್ಧವೂ ಕೂಡ ಘೋಷಣೆಯನ್ನು ಕೂಗಿದ್ದಾರೆ ಪರಿಶಿಷ್ಟ ಜಾತಿ ಮುಖಂಡರುಗಳು. ಮಾಜಿ ಸಚಿವ ಎಚ್ ಆಂಜನೇಯ ಇದ್ರಿಲ್ಲಿ. ಹೀಗಾಗಿ ಕೆರಳೆಯನ್ನು ಕೆಂಡವಾಗಿ ಗಲಾಟೆ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಇಂಥದ್ದೊಂದು ಗಲಾಟೆ ಆಗಿದೆ. ಮಾಜಿ ಸಚಿವರು ಎಚ್ ಆಂಜನೇಯ ಇದ್ರಿಲ್ಲಿ. ಅವರ ವಿರುದ್ಧವೂ ಕೂಡ ಘೋಷಣೆಗಳನ್ನು ಕೂಗಿದ್ದಾರೆ. ಬಿಜೆಪಿ ವಕ್ತಾರನಿಗೆ ಎಚ್ ಆಂಜನೇಯ ಅವರು ಏನೋ ಅವಕಾಶವನ್ನು ಕೊಟ್ಟಿದ್ರಂತೆ. ಬಿಜೆಪಿ ವಕ್ತಾರ ಲೋಹಿತ್ಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಇಂಥದ್ದೊಂದು ಗಲಾಟೆ ಆಗಿದೆ, ಗದ್ದಲ ಆಗಿದೆ ಅನ್ನುವಂಥ ವಿಚಾರ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಗಿದ್ದಂತಹ ಕಾರ್ಯಕ್ರಮ ಇದು. ಈ ಗಲಾಟೆಯಲ್ಲಿ ಅಥವಾ ಈ ಕಾರ್ಯಕ್ರಮದಲ್ಲಿ ಗಲಾಟೆಯಾಗಿದೆ. ಸಭೆ ಇತ್ತು. ಈ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಒಂದು ಸರ್ವೆ ಕೂಡ ಮಾಡಿಸ್ತಾ ಇದೆ ಒಳ ಮೀಸಲಾತಿಗಾಗಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಸಭೆ ಅನ್ಸುತ್ತೆ ಮೇ ಬಿ. ಆ ಸಭೆಯಲ್ಲಿ ಬಿಜೆಪಿ ವಕ್ತಾರ ಲೋಹಿತ್ಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮಾಜಿ ಸಚಿವ ಆಂಜನೇಯ ವಿರುದ್ಧ ಆಕ್ರೋಶ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯಾವ ಕಾರಣಕ್ಕೆ ಗಲಾಟೆ ಆಯಿತು? ಏನ್ ಸಭೆ ಇದು? ಪ್ರವೀಣ, ಚಿತ್ರಕಲಾ ಪರಿಷತ್ನಲ್ಲಿ ಪರಿಶಿಷ್ಟ ಜಾತಿ ಅಲೆಮಾರಿ ಮುಖಂಡರ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂತ ಎಚ್ ಆಂಜನೇಯ ಅವರು ಒಂದ್ ಕಡೆ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರು ಒಂದ್ ಕಡೆ ಏನು ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಒಬ್ಬ ಮುಖಂಡನು ಕೂಡ ಅದರಲ್ಲಿ ಭಾಗವಹಿಸಿರ್ತಾನೆ. ಇದು ನಡೆಯುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಲ್ಲಿ ಅವಕಾಶವನ್ನ ಕೊಡ್ತಾರೆ. ಅವಕಾಶವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಭಾಷಣ ಮಾಡುವಂತಹ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಅವರು ಪದವನ್ನ ಏನೋ ಬಳಕೆ ಮಾಡಿದ್ರು ಅನ್ನುವಂತ ಆರೋಪ, ಅಥವಾ ಬಿಜೆಪಿಯ ಕಾರ್ಯಕರ್ತನಿಗೆ ಯಾಕೆ ನೀವು ಅಲ್ಲಿ ಅವಕಾಶ ಕೊಟ್ರಿ ಈ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದು ಒಂದಿಷ್ಟು ಅಲ್ಲಿ ಸಭೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಕೂಡಲೇ ಅಲ್ಲಿ ಇರ್ತಕ್ಕಂಥವ್ರು ಒಂದ್ ಕಡೆ ಬಿಜೆಪಿಯ ವಕ್ತಾರನವನು ಅವನಿಗೆ ಅವಕಾಶ ಯಾಕೆ ಕೊಟ್ರಿ ಅನ್ನುವಂಥದ್ದು ಆಂಜನೇಯ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಅವಾಗ ಒಂದ್ ಕಡೆ ಆಂಜನೇಯರ ವಿರುದ್ಧವಾಗಿ ಅಲ್ಲಿರ್ತಕ್ಕಂತ ಪರಿಶಿಷ್ಟ ಜಾತಿಯ ಮುಖಂಡರು ಕೂಡ ಘೋಷಣೆಯನ್ನ ಕೂಗ್ತಾರೆ. ಬಿಜೆಪಿ ವಕ್ತಾರ ಲೋಹಿತ್ ಅಂತಕ್ಕಂಥವ್ರು ಅಲ್ಲಿ ಭಾಷಣವನ್ನು ಕೂಡ ಮಾಡ್ತಾ ಇರ್ತಾರೆ. ಅವರು ಬಿಜೆಪಿಯ ಕಾರ್ಯಕರ್ತ ಕೆಲವೊಂದಿಷ್ಟು ಪೋಸ್ಟ್ ಗಳನ್ನು ಕೂಡ ಹಾಕಿರ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೂಡ ಅವರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪೋಸ್ಟ್ ಅನ್ನು ಕೂಡ ಹಾಕೊಂಡಿರ್ತಾರೆ. ಮತ್ತೆ ಏನು ಕೇಂದ್ರ ಸಚಿವರಾಗಿರ್ತಕ್ಕಂತ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಕೂಡ ಇರ್ತಕ್ಕಂತ ಫೋಟೋ ಆಗಿರ್ಬಹುದು, ಅದು ಅವರು ಬಿಜೆಪಿಯ ಕಾರ್ಯಕರ್ತ ಅನ್ನುವಂಥದ್ದು. ಹಾಗಾಗಿ ಅವ್ರಿಗೆ ಯಾಕೆ ನೀವು ಮಾತನಾಡಕ್ಕೆ ಅವಕಾಶ ಕೊಟ್ರಿ, ಈ ಕಾರ್ಯಕ್ರಮದಲ್ಲಿ ಯಾಕೆ ಅವಕಾಶ ಕೊಟ್ರಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಅಲ್ಲಿರ್ತಕ್ಕಂತ ಕೆಲವಷ್ಟು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆಂಜನೇಯ ಅವರ ವಿರುದ್ಧವಾಗಿ ಘೋಷಣೆಯನ್ನು ಕೂಗ್ತಾರೆ. ಅಲ್ಲಿ ಒಂದಿಷ್ಟು ಅಲ್ಲಿ ಪರಿಸ್ಥಿತಿ ಕೂಡ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗುತ್ತೆ.
ಇದು ಆ ಒಂದು ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇರ್ತಾರೆ, ಮತ್ತೆ ಕೆಲವಷ್ಟು ಅಲ್ಲಿರ್ತಕ್ಕಂಥ ಆ ಒಂದು ಪರಿಶಿಷ್ಟ ಜಾತಿಯ ಪಂಗಡದ ಹಲವು ಹಿರಿಯ ಮುಖಂಡರು ಸಹಿತ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ತಾರೆ. ಆಂಜನೇಯರು ಕೂಡ ಏನು ಯಾರೆಲ್ಲ ಗಲಾಟೆಯನ್ನ ಮಾಡ್ತಿರ್ತಾರೆ ಅವ್ರನ್ನೂ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಅದನ್ನ ಒಂದು ಗದ್ದಲವನ್ನು ಕೂಡ ತಿಳಿಗೊಳಿಸಿರ್ತಕ್ಕಂಥದ್ದು. ಪ್ರವೀಣ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.